ಕಸ್ಟಮರೇ ನಮಗೆ ದೇವರು. ನಮ್ಮನ್ನು ಇಷ್ಟಪಟ್ಟು ಇಷ್ಟು ಜನ ನೋಡಿದಾರಲ್ಲ, ಅದೇ ನಮ್ಗೆ ಅವ್ರಿಗೆ ಕೋಟಿ ಕೋಟಿ ಧನ್ಯವಾದಗಳು ಹೇಳ್ತೀನಿ ನಾನು. ದುಡ್ಡು ಮೇಯ್ನಲ್ಲ, ಜನ ಬಂದು ತಿಂದು ಒಂದು ಆರೋಗ್ಯ ಊಟ ಕೊಡ್ಬೇಕು ಜನಕ್ಕೆ ಅನ್ನೋದೇ ನಮ್ಮದು ಮನಸ್ಸು. ಒಂದು ಪೌಡ್ರ್ ಹಾಕೋದು, ಟೇಸ್ಟಿಂಗ್ ಆಗೋದು, ಈ ಜನಗಳಿಗೆ ಏನು ಗೊತ್ತಾ, ಅದು ಒಂದು ಮೈಂಡಿಗೆ ತಗೊಂಡ್ಬಿಟ್ಟಿದ್ದಾರೆ. ಅದೇನೋ ಆ ಟೇಸ್ಟಿಂಗ್ ಹಾಕಿದ್ರೇ ರುಚಿ ಬರೋದಿಲ್ಲ ಅಂದರೆ ಜನ ಇಷ್ಟಪಡೋಲ್ಲ ಅಂತ. ನಾವು ಹಾಕಲ್ಲ, ನಾವು ಮಾಡೋದು ಇದೇ ಥರ ಇದ್ವಿ. ನಾವು ಪಕ್ಕ ಒಂದು ರೈತ ಕುಟುಂಬ. ನಮ್ಮ ಚಿಕ್ಕಪ್ಪ ಹೋಟ್ಲ್ ಮಾಡ್ತಾಯಿದ್ರು. ಅವ್ರಿಗೇನು ಇಂಟ್ರೆಸ್ಟ್ ಬಂತ ಗೊತ್ತಿಲ್ಲ, ಅವ್ರು ಮಾಡೋದೆಲ್ಲ ನಾವು ನೋಡ್ತಾಯಿದ್ವಿ. ಹಂಗೆ ನಾವು ಆಮೇಲೆ ತೋಟಕ್ಕೆ ಆಳುಗಳು ಬರ್ತಾಯಿದ್ರಲ್ಲ, ಅವ್ರಿಗೆಲ್ಲ ಅಡುಗೆ ಮಾಡಾಕ್ತಾಯಿದ್ದೆ. ಅಂದರೆ ಇದಕ್ಕೆ ಬಿಳಿ ಎಳ್ಳು, ಕಪ್ಪೆಳ್ಳು, ಧನಿಯಾ ಪೌಡ್ರ್ ಏನೂ ಹಾಕಲ್ಲ. ಅವಾಗ ತಕ್ಷಣ ಹಂಗೆ ಹಾಕೋದು, ಹಂಗೆ ಮಟನ್ ಸಾರ್ಗೆ ಹಾಕೋದು, ಹಂಗೆ ಜನಕ್ಕೆ ಕೊಡೋದು. ಏನೂ ರೆಡಿ ಮಾಡಿಕೊಂಡಿರಲ್ಲ. ದುಡ್ಡು ಮೇಯ್ನಲ್ಲ, ಜನ ಬಂದು ತಿಂದು ಒಂದು ಆರೋಗ್ಯ ಊಟ ಕೊಡ್ಬೇಕು ಜನಕ್ಕೆ ಅನ್ನೋದೇ ನಮ್ಮದು ಮನಸ್ಸು. ಆ ರಾಗಿ ಮುದ್ದೆ ಜೊತೆ ಆ ಮಟನ್ ಸಾರು ತಿಂದ್ರೆ ಕಳ್ದೋಗ್ತೀವಿ. ದೇವನಹಳ್ಳಿ ಗೌಡ್ರ ರೆಸ್ಟೋರೆಂಟ್ ಅಂತ, ದೇವನಹಳ್ಳಿ ಬೈಪಾಸ್, ದೊಡ್ಡಬಳ್ಳಾಪುರ ಸರ್ಕಲ್, ನಂದಗೋಗುಲ್ ಆಪೋಸಿಟ್. ಹಾಗೆ ಈ ಮಂತ್ 24th ಇಂದ ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಕೂಡ ಸ್ಟಾರ್ಟ್ ಮಾಡ್ತಿದ್ದಾರೆ. ಒಂದ್ಸರಿ ಹೋಗಿ ಟ್ರೈ ಮಾಡಿ, ಪಕ್ಕ ಇಷ್ಟಪಡ್ತೀರಾ. ಟೋಟಲ್ ಟೈಮಿಂಗ್ಸ್ ನೋಡೋದಾದ್ರೆ ಬೆಳಗ್ಗೆ 8 ರಿಂದ 10 ಗಂಟೆ ತನಕ ಓಪನ್ ಇರ್ತಾರೆ. ಹಾಗೆ ಇವ್ರು ರೆಸ್ಟೋರೆಂಟ್ ಗೆ ವರ್ಕರ್ಸ್ ಹುಡುಕ್ತಾ ಇದ್ದಾರೆ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಮೇಲ್ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಹಾಗೆ ಈ ತರ ಕಂಟೆಂಟ್ ಗೆ ನಮ್ಮನ್ನ ಫಾಲೋ ಮಾಡ್ತಾ ಬನ್ನಿ.